ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ರೋಡ್ ಟನಲ್ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರೋಡ್ ಟನಲ್ಲು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಮಾಡೋಕ್ಕೆ ಹೇಳಿ ನೋಡೋಣ ಅದು ಯಾವ ಟನಲ್ ಮಾಡ್ತಾರೆ, ಏನೇನು ನಡೀತಿದೆ ನೋಡೋಣ. ಅಂದ್ರೆ ಮಳೆ ಬಂದಾಗ ಈಗಲೇ ಸಾಕಷ್ಟು ಅಧ್ವಾನಗಳಾಗ್ತದೆ. ರೋಡ್ ಟನಲ್ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡ್ಬೋದು ಅಂತೇಳಿ ನೋಡಿ. ಅವರ ಮಾತುಗಳು ಅವೆಲ್ಲ ಏನು ಈಗಾಗಲೇ ಇವತ್ತು ಹೇಳಿಲ್ವಾ, 2027ಕ್ಕೆ ಎತ್ತಿನ ಹೊಳೆ ನೀರನ್ನ ಕೋಲಾರಕ್ಕೆ ತರ್ತೀವಿ ಅಂತ ಹೇಳಿ 2027 ಕೊಡ್ತಾರಂತೆ. ಇನ್ನು ಎತ್ತಿನ ಹೊಳೆ ಆ ಕಾಡ್ಮನೆ ಎಸ್ಟೇಟಿಂದ ಇನ್ನೂ ಮುಂದಕ್ಕೆ ಬರಲೇ ಇಲ್ಲ, ನೀರು ಇನ್ನೂ ಬರಲೇ ಇಲ್ಲ. ಖರ್ಚಾಗಿರೋದು ಹಣ ಎಷ್ಟು ಖರ್ಚು ಮಾಡಿದ್ದಾರೆ? 14-15 ಸಾವಿರ ಕೋಟಿ ಲೂಟಿ ಆಗಿದೆ. ಇದು 13ರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಹಾಕಿದಾಗ 2 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು. 2013 2025ಗೆ ಬಂದಿದ್ದೀವಿ. ಎಲ್ಲಿ ತಂದರು ನೀರು? ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗಿ ಬಿಟ್ಟವರಲ್ಲಿ. ಈಗ ಅವ್ರ ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು. ಈಗ ಆ ಪರಿಸ್ಥಿತಿ ತಂದಿರೋದೇ ಅವ್ರ ಸಾಧನೆ ಇಲ್ಲ. ಬೆಂಗಳೂರಿನಲ್ಲಿ ರೋಡ್ ಟನಲ್ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರೋಡ್ ಟನಲ್ಲು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಮಾಡೋಕ್ಕೆ ಹೇಳಿ ನೋಡೋಣ ಅದು ಯಾವ ಟನಲ್ ಮಾಡ್ತಾರೆ, ಏನೇನು ನಡೀತಿದೆ ನೋಡೋಣ. ಅಂದ್ರೆ ಮಳೆ ಬಂದಾಗ ಈಗಲೇ ಸಾಕಷ್ಟು ಅಧ್ವಾನಗಳಾಗ್ತದೆ. ರೋಡ್ ಟನಲ್ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡ್ಬೋದು ಅಂತೇಳಿ ನೋಡಿ. ಅವರ ಮಾತುಗಳು ಅವೆಲ್ಲ ಏನು ಈಗಾಗಲೇ ಇವತ್ತು ಹೇಳಿಲ್ವಾ, 2027ಕ್ಕೆ ಎತ್ತಿನ ಹೊಳೆ ನೀರನ್ನ ಕೋಲಾರಕ್ಕೆ ತರ್ತೀವಿ ಅಂತ ಹೇಳಿ 2027 ಕೊಡ್ತಾರಂತೆ. ಇನ್ನು ಎತ್ತಿನ ಹೊಳೆ ಆ ಕಾಡ್ಮನೆ ಎಸ್ಟೇಟಿಂದ ಇನ್ನೂ ಮುಂದಕ್ಕೆ ಬರಲೇ ಇಲ್ಲ, ನೀರು ಇನ್ನೂ ಬರಲೇ ಇಲ್ಲ. ಖರ್ಚಾಗಿರೋದು ಹಣ ಎಷ್ಟು ಖರ್ಚು ಮಾಡಿದ್ದಾರೆ? 14-15 ಸಾವಿರ ಕೋಟಿ ಲೂಟಿ ಆಗಿದೆ. ಇದು 13ರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಹಾಕಿದಾಗ 2 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು. 2013 2025ಗೆ ಬಂದಿದ್ದೀವಿ. ಎಲ್ಲಿ ತಂದರು ನೀರು? ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗಿ ಬಿಟ್ಟವರಲ್ಲಿ. ಈಗ ಅವ್ರ ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು. ಈಗ ಆ ಪರಿಸ್ಥಿತಿ ತಂದಿರೋದೇ ಅವ್ರ ಸಾಧನೆ ಇಲ್ಲ.